ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೆಕ್ಸ್ಟ್ ನೀವೀಗ ನೋಡ್ತಾ ಹೋಗೋದು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ನಡೆದ ಮೊದಲ ಲೈವ್ ಚಾಟ್ ನ ಹೈಲೈಟ್ಸ್. ಅದರಲ್ಲಿ ಮೆಂಬರ್ಸ್ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು, ಏನೆಲ್ಲ ಚರ್ಚೆ ನಡೀತು ಅನ್ನೋದನ್ನ ನಿಮಗೆ ಒಂದು ಸಮ್ಮರಿ ಕೊಡುವಂತ ಪ್ರಯತ್ನ ಈ ವರದಿಯಲ್ಲಿ ಮಾಡ್ತಾ ಇದೀವಿ. ನೀವಿನ್ನೂ ಕೂಡ ಮೆಂಬರ್ಸ್ ಆಗ್ಲಿಲ್ಲ ಅಂದ್ರೆ ನೀವು ಕೂಡ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮೆಂಬರ್ಸ್ ಆಗಬಹುದು. ಆಂಡ್ರಾಯ್ಡ್ ಯೂಸರ್ಸ್ ಗೆ ಜಾಯಿನ್ ಬಟನ್, ಆಪಲ್ ಯೂಸರ್ಸ್ ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಪ್ರತ್ಯೇಕ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಅದರ ಮೂಲಕ ನೀವು ಕನ್ಸಿಡರ್ ಮಾಡಬಹುದು. ಬನ್ನಿ ಈಗ ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ನ ಸಮ್ಮರಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದು ನಮ್ಮ ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ಸ್ನೇಹಿತರೆ. ಹಾಗಾಗಿ ನನಗೂ ಕೂಡ ಇದು ತುಂಬಾ ಫಸ್ಟ್ ಎಕ್ಸ್ಪೀರಿಯನ್ಸ್, ಮೆಂಬರ್ಸ್ ಓನ್ಲಿ ಲೈವ್ ಅನ್ನ ಹ್ಯಾಂಡಲ್ ಮಾಡಿ. ಸೊ ನೋಡೋಣ, ಇದು ಫಸ್ಟ್ ಅಲ್ವಾ, ಹೇಗಾಗುತ್ತೆ ನೋಡೋಣ. ಆಲ್ರೆಡಿ ನಮ್ಮ ಪ್ರೀತಿಯ ವೀಕ್ಷಕರು ಹಲವಾರು ಜನ ಇಲ್ಲಿ ಕಾಮೆಂಟ್ ಮಾಡೋಕೆ ಶುರು ಮಾಡಿದಿರಿ. ಕಮ್ಯುನಿಟಿ ಪೋಸ್ಟ್ ಹಾಕಿತ್ತಲ್ವಾ, ಮೆಂಬರ್ಸ್ ಓನ್ಲಿ ಕ್ವಶನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ನಿಮ್ಮ ತುಂಬಾ ಕ್ವಶನ್ಸ್ ಇತ್ತು. ಫಸ್ಟ್ ಅದ್ರ ಕಡೆ ನಾನು ಗಮನ ಕೊಡ್ತೀನಿ. ಅದನ್ನ ಮುಗಿಸ್ಕೊಂಡು ಆ ನಂತರ ಕಡೆಯಲ್ಲಿ ನಾವು ಇಲ್ಲಿ ಬಂದಿರುವಂತಹ ಈಗ ಲೈವ್ ನಲ್ಲಿ ಬರ್ತಿರೋ ಕಾಮೆಂಟ್ ಗಳನ್ನ ಕೂಡ ನೋಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಾವು 3 ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡ್ಕೊಂಡಿದೀವಿ ಮೆಂಬರ್ಸ್ ಕಳಿಸಿರೋ ಪ್ರಶ್ನೆಗಳನ್ನ. ಅದರಲ್ಲಿ ಫಸ್ಟ್ ಒನ್ ಜರ್ನಲಿಸಂಗೆ ಸಂಬಂಧಪಟ್ಟಂತೆ, ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ, ಟೀಮ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ನಮ್ಮ ವೀಕ್ಷಕರು ಕೇಳಿದಿರಿ. ಭಾನು ಪ್ರಕಾಶ್ ಅನ್ನೋರು ಕೇಳಿದಿರಿ, ವೈ ಮಸ್ತ್ ಮಗ ಚಾನಲ್ ಅಂತ. ನೀವು ಮಸ್ತ್ ಮಗ ಚಾನಲ್ ಶುರು ಮಾಡಿದ್ದು ಯಾಕೆ, ಟಿವಿಯಲ್ಲೇ ಇರಬಹುದಾಗಿತ್ತಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಿದಿರಿ. ಹಾಗೆ ಗಂಗಪ್ಪ ರಾಯಚೂರು, ಹಾಗೆ ಶ್ರೀನಾಥ್ ಅಣ್ಣಿಗೇರಿ ಹುಬ್ಬಳ್ಳಿ, ಇವರು ಏನ್ ಕೇಳಿದಿರಿ ಅಂದ್ರೆ, ಅಮರ್ ನಿಮ್ಮ ಜರ್ನಲಿಸಂ ಜರ್ನಿ ಬಗ್ಗೆ ಹೇಳಿ ಅಂತ. ಸ್ನೇಹಿತರೆ, ಚಿಕ್ಕದಾಗಿ ಹೇಳುವಂತ ಪ್ರಯತ್ನವನ್ನ ಮಾಡಬಹುದು. ಯಾಕೆ ಬಿಟ್ಟಿದ್ದು ಟಿವಿ ಅಂತ ಹೇಳಿದ್ರೆ ಸ್ನೇಹಿತರೆ, 9 ಇಯರ್ಸ್ 9 ವರ್ಷ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕೆಲಸ ಮಾಡಿದ್ಮೇಲೆ ಯಾವುದೇ ಕಾರ್ಪೊರೇಟ್ ಹಿತಾಸಕ್ತಿಗಳು ಇಲ್ಲದೆ, ಯಾವುದೇ ರಾಜಕೀಯ ಹಿತಾಸಕ್ತಿಗಳು ಇಲ್ಲದೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಮೂಡುಬಿದ್ರೆಯಿಂದ ಮೈತ್ರಿ ಅವರು ಪ್ರಶ್ನೆ ಕೇಳಿದ್ದಾರೆ, ಮಸ್ತ್ ಮಗದಲ್ಲಿ ಇಂಟರ್ನ್ಶಿಪ್ ಯಾಕೆ ಶುರು ಮಾಡಬಾರ್ದು, ನಿಮ್ಮ ಟೀಮ್ ಚಿಕ್ಕದಾದ್ರೂ ಕೂಡ ಬೇಕಾದಷ್ಟು ಕೆಲಸ ಇರುತ್ತೆ ಅಂತ ಗೊತ್ತು, ಆದ್ರೂ ತಿಂಗಳಿಗೊಬ್ಬರನ್ನು ಹಾಗೆ ಟ್ರೈನ್ ಮಾಡಬಹುದಲ್ವಾ, ಪತ್ರಿಕೋದ್ಯಮ ಪ್ರಪಂಚಕ್ಕೆ ಅರ್ಹ ಪತ್ರಕರ್ತರನ್ನ ಆ ಮೂಲಕ ಕೊಡಬಹುದಲ್ವಾ ಅಂತ ಕೇಳಿದ್ದಾರೆ. ಚೇತನ್ ಅನ್ನೋರು ಕೂಡ ಅದೇ ರೀತಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸ್ನೇಹಿತರೆ, ಆಲ್ರೆಡಿ ಮಾಡ್ತಾ ಇದೀವಿ ನಾವು, ಇಂಟರ್ನ್ಶಿಪ್ ಅಂತ ಮಾಡ್ತಾ ಇಲ್ಲ. ನಾವು ನೋಡ್ತೀವಿ ನಮಗೆ ಎಷ್ಟು ಸಾಮರ್ಥ್ಯ ಇದೆ, ಇಲ್ಲಿಗೆ ಎಷ್ಟು ಜನಕ್ಕೆ ಕೂರುವ ಆಸನ ವ್ಯವಸ್ಥೆ ಇದೆಲ್ಲ ನೋಡ್ಕೊಂಡು ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರತಿ ಸಲ ಅಪಾರ್ಚುನಿಟೀಸ್ ಕ್ರಿಯೇಟ್ ಆದಾಗ 2 ತರದ್ ನಾವು ರಿಕ್ರೂಟ್ಮೆಂಟ್ ಮಾಡ್ಕೋತೀವಿ. ತುಂಬಾ ರೆಡಿ ಇರೋರು, ಆಲ್ರೆಡಿ ಡೈರೆಕ್ಟ್ ವರ್ಕ್ ಮಾಡಕ್ ರೆಡಿ ಇದ್ದಾರೆ, ಬಂದ ತಕ್ಷಣ ಅವರು ಟೀಮ್ ನ ಕೆಲಸಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋರನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ ಅಂತ. ಸ್ಟಾರ್ಟಿಂಗ್ ಸ್ಯಾಲರಿ ಏನಿರುತ್ತೆ ಅದೇ ಸ್ಯಾಲರಿಯಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀವಿ ಅನ್ನೋದನ್ನ ಹೇಳಿದ್ವಿ. ಆದ್ರೆ ಇನ್ನು ಕೆಲವರಲ್ಲಿ ಪೊಟೆನ್ಶಿಯಲ್ ಕಾಣುತ್ತೆ ನಮಗೆ, ಆದ್ರೆ ಅವರಿಗೆ ತುಂಬಾ ಟ್ರೈನಿಂಗ್ ಅವಶ್ಯಕತೆ ಇದೆ. 2-3 ತಿಂಗಳಾದ್ರೂ ಕೂಡ ನಮ್ಮ ಕಡೆಯಿಂದ ಟ್ರೈನಿಂಗ್ ಕೂಡ ಅವಶ್ಯಕತೆ ಇದೆ. ಅಲ್ಲಿ ತನಕ ಒಂದು 2-3 ಮಂತ್ಸ್ ಅಂತೂ ಇವ್ರು ಕಾಂಟ್ರಿಬ್ಯೂಟ್ ಅಂತೂ ಮಾಡಕ್ಕಾಗಲ್ಲ ಚಾನಲ್ಗೆ ಅನ್ನೋ ತರದ ಕ್ಯಾಂಡಿಡೇಟ್ ಗಳು ಸಿಕ್ಕಿದಾಗ, ಬಟ್ ಪೊಟೆನ್ಶಿಯಲ್ ಇದೆ ಅನ್ನೋ ತರದಲ್ಲಿ ಇದ್ದಾಗ ನಾವೇನ್ ಮಾಡ್ತೀವಿ, ಅವ್ರನ್ನ ಈ ತರ ಒಂಥರ ಇಂಟರ್ನ್ಶಿಪ್ ತರನೇ ಅದು, ಬಟ್ ಪೇಯ್ಡ್ ಇಂಟರ್ನ್ಶಿಪ್ ತರ. ಇಂಟರ್ನ್ಶಿಪ್ ಅಲ್ಲಿ ಯಾರು ಸ್ಯಾಲರಿ ಕೊಡಲ್ವಲ್ಲ, ಬಟ್ ನಮ್ಮಲ್ಲಿ ಹಾಗಲ್ಲ ಸ್ನೇಹಿತರೆ. ಇಷ್ಟು ಚಿಕ್ಕ ಟೀಮ್ ಆದ್ರೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ, ಪೇಯ್ಡ್ ಇಂಟರ್ನ್ಶಿಪ್ ತರ ಅಥವಾ ಪೇಯ್ಡ್ ಟ್ರೈನಿಂಗ್ ಪೀರಿಯಡ್ ತರ ನಾವು ಹಾಫ್ ಸ್ಯಾಲರಿಗೆ ಅವರನ್ನ ನಾವು ಸೇರಿಸ್ಕೊಂಡು, ನಮ್ಮ ಜೊತೆ ಸೇರಿಸ್ಕೊಂಡು, ನಮ್ಮ ಟೀಮ್ ಜೊತೆ ಅವ್ರನ್ನ ಕೂರಿಸ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು 1 ತಿಂಗಳು 2 ತಿಂಗಳು 3 ತಿಂಗಳು 3 ಮಂತ್ಸ್ ತನಕ ಹೆಚ್ಚಿನವ್ರನ್ನ ಕಾಯಿಸೇ ಇಲ್ಲ ನಾವು ಇದುವರೆಗೂ ಕೂಡ. ಎಲ್ಲ 1 ತಿಂಗಳು 2 ತಿಂಗಳು ಅವ್ರು ಫಾಸ್ಟ್ ಆಗಿ ರೆಡಿ ಆದ್ರು ಅಂದ್ರೆ ಬೇಗನೆ ರೆಗ್ಯುಲರೈಸ್ ಮಾಡಿ ಸ್ಟಾರ್ಟಿಂಗ್ ಸ್ಯಾಲರಿಗೆ ಬರ್ತೀವಿ. ಅಲ್ಲಿ ತನಕ ಹಾಫ್ ಸ್ಯಾಲರಿ ಕೊಟ್ಟು ಅವ್ರು PG ಇರಬೇಕು. ಉತ್ತರ ಕರ್ನಾಟಕದಿಂದ ಬಂದಿರೋ ಕ್ಯಾಂಡಿಡೇಟ್ಸ್ ಇರ್ತಾರೆ, ಕರಾವಳಿಯಿಂದ ಬಂದಿರೋ ಕ್ಯಾಂಡಿಡೇಟ್ಸ್ ಇರ್ತಾರೆ, ಬೇರೆ ಬೇರೆ ಕಡೆ ದೂರದಿಂದ ಬಂದಿರೋರು ಇರ್ತಾರೆ. ಅವ್ರು ಹೆಂಗಿರ್ತಾರೆ ಇಲ್ಲಿ ವಿದೌಟ್ ಸ್ಯಾಲರಿ ವರ್ಕ್ ಮಾಡಿಸ್ಕೊಂಡ್ರೆ? ಹಾಗಾಗಿ ನಾವೇನ್ ಮಾಡ್ತೀವಿ, ಅವ್ರು ಫುಲ್ ಕಾಂಟ್ರಿಬ್ಯೂಟ್ ಮಾಡಕ್ ಆಗಲ್ಲ, ಕೆಲಸ ಮಾಡಕ್ ಆಗಲ್ಲ, ಬಟ್ ಸಣ್ಣ ಪುಟ್ಟ ಹೆಲ್ಪ್ ಅವರಿಂದ ತಗೋಬಹುದು, ಬಟ್ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅಂತವ್ರನ್ನ ನಾವು ಹಾಫ್ ಸ್ಯಾಲರಿಗೆ ಸ್ಟಾರ್ಟಿಂಗ್ ತಗೊಂಡು 1 ತಿಂಗಳು 2 ತಿಂಗಳು ಎಷ್ಟು ಬೇಗ ರೆಡಿ ಆಗ್ತಾರೆ ಅಷ್ಟು ಬೇಗ. ಕೆಲವ್ರನ್ನಂತೂ ಫಸ್ಟ್ ಮಂತ್ ಸ್ಯಾಲರಿಯಲ್ಲೇ ರೆಗ್ಯುಲರೈಸ್ ಮಾಡಿ ಸ್ಟಾರ್ಟಿಂಗ್ ಸ್ಯಾಲರಿ ಕೊಟ್ಟಿರೋದು ಕೂಡ ಇದೆ. ಮನೋಜ್ ಎಸ್, ಟಾಪಿಕ್ ನ ಹೇಗೆ ಸೆಲೆಕ್ಟ್ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನ ಮನೋಜ್ ಎಸ್ ಕೇಳಿದ್ದಾರೆ. ನಮ್ಮ ಟೀಮ್ ನಲ್ಲಿ ಸ್ನೇಹಿತರೆ, ಪ್ರೊಡಕ್ಷನ್ ಟೀಮ್ ಅಂತ ಒಂದು ಸಪರೇಟ್ ಇದೆ, ಇನ್ನೊಂದು ಕಾಂಟೆಂಟ್ ಟೀಮ್ ಅಂತ ಸಪರೇಟ್ ಇದೆ. ಆ ಕಾಂಟೆಂಟ್ ಟೀಮ್ ಪ್ರತಿದಿನ ಡಿಸ್ಕಸ್ ಮಾಡ್ತೀವಿ. ನಾವು ಆಫೀಸ್ ನಲ್ಲೇ ಕೂತು ಅದನ್ನ ಮೀಟಿಂಗ್ ಮಾಡ್ಕೊಂಡು, ಓಕೆ ಎಡಿಟೋರಿಯಲ್ ಮೀಟಿಂಗ್ ಆ ಅದಕ್ಕೊಂದು ಟೈಮ್ ಕೊಡುವಂಥದ್ದು, ಆ ಥರದಲ್ಲಿ ಅಷ್ಟೆಲ್ಲ ಲಕ್ಸುರಿ ನಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ನಮ್ಮ ಇದೆಲ್ಲ ಆನ್ಲೈನ್ ಎಲ್ಲ ಮಾಡ್ಕೊಂತೀವಿ ನಾವು. ಓಕೆ, ನಮ್ಮ ಜರ್ನಲಿಸಂಗೆ ಸಂಬಂಧಪಟ್ಟಂತೆ, ಚಾನಲ್ಗೆ ಸಂಬಂಧಪಟ್ಟಂತೆ ಕೇಳಿದ ಪ್ರಶ್ನೆ ಆಯ್ತು. ನೆಕ್ಸ್ಟ್, ನ್ಯಾಷನಲ್ ಮತ್ತು ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದೆ. ಮೊದಲ ಪ್ರಶ್ನೆ, ಇವರ ಹೆಸರು ಸರಿಯಾಗಿ ಇದು ಇಲ್ಲ ಇಲ್ಲಿ, ಇವರು ID ಅಷ್ಟೇ ಇದೆ, ಯೂಸರ್ ನೇಮ್ ಇದೆ ಇಲ್ಲಿ @crits ಆಮೇಲೆ -GG ಅಂತ ಇದೆ ಇವರ ಯೂಸರ್ ನೇಮ್. ನೆಕ್ಸ್ಟ್ ಟೈಮ್ ಕ್ವಶನ್ ಹಾಕ್ಬೇಕಾದ್ರೆ ಸ್ನೇಹಿತರೆ ದಯವಿಟ್ಟು ನಿಮ್ಮ
ಕ್ವಶನ್ ಕೆಳಗಡೆ ಹೆಸರು ಮತ್ತು ಊರು ಕೂಡ ಹಾಕಿ, ಅದರಿಂದ ನಮಗೆ ನಿಮ್ಮ ಹೆಸರನ್ನ ಹೇಳೋಕೆ ಅನುಕೂಲ ಆಗುತ್ತೆ. ಇವರು ತಾಲಿಬಾನ್ ಇನ್ವಿಟೇಷನ್ಗೆ ಸಂಬಂಧಪಟ್ಟಂತೆ ಹಾಕಿದ್ದಾರೆ. ನಾವು ಯಾವಾಗಲೂ ಕೂಡ ತಾಲಿಬಾನ್ ಸಿದ್ಧಾಂತ ಮತ್ತು ಅಭಿಪ್ರಾಯಗಳ ವಿರುದ್ಧ ಇದ್ದೀವಿ. ಹೀಗಿದ್ರು ಯಾಕೆ ಇದ್ದಕ್ಕಿದ್ದಂತೆ ನಮ್ಮ ಸರ್ಕಾರ ತಾಲಿಬಾನ್ ನಾಯಕರನ್ನ ಸ್ವಾಗತ ಮಾಡ್ತಾ ಇದೆ ಅಂತ ಅರ್ಥ ಆಗ್ತಿಲ್ಲ. ದಕ್ಷಿಣ ಕನ್ನಡ, ಅಲ್ಲಿಂದ ತೇಜಸ್ವಿ ಸುಳ್ಯ, ಇವರು ಒಂದು ತೇಜಸ್ವಿ ಸೂರ್ಯ ಅವರಲ್ಲ, ತೇಜಸ್ವಿ ಸುಳ್ಯ ಇವರು ಪ್ರಶ್ನೆಯನ್ನ ಕೇಳಿದ್ದಾರೆ. RSS ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಲುವೇನು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಜಯಪಾಲ್ ಅನ್ನೋರು ಕೂಡ ಸಮಥಿಂಗ್ ಸಿಮಿಲರ್ ಇಂತಹದ್ದೇ ಪ್ರಶ್ನೆಯನ್ನ ಕೇಳಿದ್ದಾರೆ. ಸ್ನೇಹಿತರಲ್ಲಿ ಸ್ವಲ್ಪ ಕ್ಲಿಯರ್ ಮಾಡಬೇಕು ಅನುಮಾನಗಳನ್ನ, ಗೊಂದಲಗಳನ್ನ. RSS ಬ್ಯಾನ್ ಮಾಡಿಲ್ಲ. ಕರ್ನಾಟಕದ ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದಾರೆ. ಗಂಗು ಶಾಸ್ತ್ರಿ ಗದಗ ಹಾಗೆ BG ಹಿರೇಮಠ ಇವ್ರೇನ್ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಸೆಗ್ಮೆಂಟ್ ಏನಿದೆ ಕ್ವಶನ್ಸ್ ಅಂತ ಹೇಳಿದ್ರೆ ಸ್ನೇಹಿತರೆ, ಎಕಾನಮಿ, ಸ್ಟಾಕ್ ಮಾರ್ಕೆಟ್ ಈ ತರದ ಪ್ರಶ್ನೆಗಳನ್ನ ಕೇಳಿದ್ದಾರೆ. AI ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೇಳಿದ್ದಾರೆ. ಈ ಪ್ರಶ್ನೆಗಳ ರಾಶಿ ನೋಡ್ತಾ ಇದ್ರೆ, ಮಾರ್ಕೆಟ್ ಬಗ್ಗೆ ಅದರದೆಲ್ಲ ನೋಡ್ತಾ ಇದ್ರೆ ಅರ್ಧಕ್ಕರ್ಧ ಕರ್ನಾಟಕ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಆಗಿರೋಂಗೆ ಕಾಣಿಸ್ತಾ ಇದೆ. ಕುಮಾರ್ R ಚಾಮರಾಜನಗರ, ಪವನ್ ದಾವಣಗೆರೆ, ಮೌನೇಶ್ ಬಡಿಗೇರ್, ವಾಣಿಶ್ರೀ ಮಂಡ್ಯ, ಮಹಾಂತೇಶ್, ಗಾಯತ್ರಿ, ರಾಕೇಶ್ ಇವರೆಲ್ಲರೂ ಕೂಡ ಸಜೆಷನ್ ಏನಂದ್ರೆ ಶೇರ್ ಮಾರ್ಕೆಟ್ ಬಗ್ಗೆ ಹೆಚ್ಚಿನ ವಿಡಿಯೋಸ್ ಬರಲಿ ಅನ್ನೋ ಸಜೆಷನ್ ಕೊಟ್ಟಿದ್ದೀರಿ. ಪ್ರಯತ್ನ ಪಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನಷ್ಟು ಜಾಸ್ತಿ ಮಾಡೋಕೆ ಪ್ರಯತ್ನ ಪಡ್ತೀವಿ. ನಾವು ನ್ಯೂಸ್ ಅಂತ ಒಂದು ಬಿಸ್ನೆಸ್ ನ್ಯೂಸ್ನ ಪ್ರಯತ್ನ ಪಟ್ಟಿವಿ, ಆದರೆ ಅದಕ್ಕೆ ತುಂಬಾ ದೊಡ್ಡ ಎಫರ್ಟ್ ಆಗ್ತಾ ಇತ್ತು. ತುಂಬಾ ಕಷ್ಟಪಟ್ಟು ನಾವು ಮಾಡ್ತಾ ಇದ್ವಿ ಅದನ್ನ ಡೈಲಿ, ಇನ್ನೊಂದು ಎಕ್ಸ್ಟ್ರಾ ಬುಲೆಟಿನ್. ಆದರೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಮಾರ್ಕೆಟ್ ರಿಲೇಟೆಡ್, ಎಕಾನಮಿ ರಿಲೇಟೆಡ್ ಮಾಹಿತಿ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಅದರ ರೆಸ್ಪಾನ್ಸ್ ನೋಡಿಕೊಂಡು ನೀವು ನಿಮ್ಮಂಥವ್ರು ಜಾಸ್ತಿ ನೋಡಿ, ಇನ್ನಷ್ಟು ಜನಕ್ಕೆ ಹೇಳಿ ನೋಡೋ ರೀತಿ ಮಾಡಿದ್ರೆ ನೆಕ್ಸ್ಟ್ ಅಗೇನ್ ಬಿಸ್ನೆಸ್ ಬಗ್ಗೆ ಕೂಡ ನಾವು ಥಿಂಕ್ ಮಾಡ್ತೀವಿ ಸ್ನೇಹಿತರೆ. ಡೆಫಿನೆಟ್ಲಿ ಕಂಪ್ಲೀಟ್ ಆಗಿ ಅದನ್ನು ಬಿಟ್ಟಿಲ್ಲ, ಮುಂದೆ ನೋಡೋಣ ಅಂತ ಹೇಳಿ ಸದ್ಯಕ್ಕೆ ಈಗ ಆಗ್ತಿಲ್ಲ ಮಾಡೋಕ್ಕನ್ನೋ ಕಾರಣಕ್ಕೋಸ್ಕರ ಸ್ಟಾಪ್ ಮಾಡಿದ್ದೀವಿ ಅಷ್ಟೇ. ಅದು ಆಲ್ರೆಡಿ ಲೈವ್ ಸುಮಾರು 1 hour ಆಯಿತು ಅಂತ ಕಾಣುತ್ತೆ, 1 hour ಆಯಿತು. ಸೊ ಸ್ನೇಹಿತರೆ, ಅದ್ರ ಬಗ್ಗೆ ನಾವು ವರದಿ ಮಾಡಿದ್ದೀವಿ, ಅದನ್ನು ಇನ್ನೊಂದ್ಸಲಿ ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕ್ತೀವಿ. ರಾಧಿಕಾ ವೇಣಿ ಬೆಂಗಳೂರು ಹಾಗೆ ಅಭಿರಾಮ್ ಕೆ ಬೈರಿ ಇವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಾಧ್ಯ ಆದರೆ ನಿಮ್ಮ ಇಡೀ ಮಸ್ತ್ ಮಗ ತಂಡವನ್ನ ಲೈವ್ ನಲ್ಲಿ ಪರಿಚಯಿಸಿ ಕೊಡಿ ಅಂತ ಹೇಳಿದ್ದಾರೆ. ನಿಮ್ಮ ಸ್ಟುಡಿಯೋ ಟೂರ್ ಕೂಡ ಸಾಧ್ಯ ಇದ್ರೆ ಮಾಡಿ ಅಂತ. ಇಡೀ ತಂಡವನ್ನ ಲೈವ್ ನಲ್ಲಿ ಪರಿಚಯಿಸಿ ಕೊಡಿ. ಡೆಫಿನೆಟ್ಲಿ ಆದಷ್ಟು ಶೀಘ್ರದಲ್ಲಿ ಅದನ್ನ ಕೂಡ ಮಾಡ್ತೀವಿ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಅಕ್ಟೋಬರ್ 18ನೇ ತಾರೀಕು ನಡೆದ ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ನ ಹೈಲೈಟ್ಸ್. ಈಗ 2ನೇ ಮೆಂಬರ್ಸ್ ಓನ್ಲಿ ಲೈವ್ ನ ಸರದಿ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಒಳಗೆ, ಅದು ಅಕ್ಟೋಬರ್ 25ರ ಶನಿವಾರ ಸಂಜೆ ನಾವು ಇಟ್ಕೊಂಡಿದ್ದೇವೆ. ನೀವು ಕೂಡ ಅದರಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ, ಆಗ್ಲೇ ಹೇಳಿದ ಹಾಗೆ ಆಂಡ್ರಾಯ್ಡ್ ಯೂಸರ್ಸ್ಗೆ ಜಾಯಿನ್ ಬಟನ್, ಆಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಪ್ರತ್ಯೇಕ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಅದರ ಮೂಲಕ ನೀವು ಕನ್ಸಿಡರ್ ಮಾಡಬಹುದು. ಜಾಯಿನ್ ಆದವರಿಗೆ ಈ ವೀಕ್ಲಿ ಲೈವ್ ಇಂಟರಾಕ್ಷನ್ ಮಾತ್ರ ಅಲ್ಲ, ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಡೈಲಿ ಬೇಸಿಸ್ ನಲ್ಲಿ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಕೂಡ, ವ್ಯಾಲ್ಯೂಬಲ್ ಮಾಹಿತಿಯನ್ನ ಕೂಡ, ವಿಡಿಯೋಸ್ ಅನ್ನ ಕೂಡ ನಾವು ನಿರಂತರವಾಗಿ ಜಾಸ್ತಿ ಕೊಡ್ತಾ ಬರೋ ಪ್ರಯತ್ನವನ್ನ ಮಾಡ್ತಾ ಇದೀವಿ. 10 ವಿಡಿಯೋಸ್ ಆಲ್ರೆಡಿ ಪಬ್ಲಿಷ್ ಆಗಿವೆ. ವಿಶೇಷ ಏನು ಅಂದ್ರೆ, ಆ ಮೆಂಬರ್ ಓನ್ಲಿ ಕಾಂಟೆಂಟ್ ಗಳಲ್ಲಿ ನಮ್ಮ ಕಡೆಯಿಂದ ನಾವು ಇನ್ಸರ್ಟ್ ಮಾಡೋ ಯಾವುದೇ ಅಡ್ವರ್ಟೈಸ್ಮೆಂಟ್, ಪ್ರಾಡಕ್ಟ್ ಪ್ಲೇಸ್ಮೆಂಟ್, ಪ್ರಾಡಕ್ಟ್ ಇಂಟಿಗ್ರೇಷನ್, ಲಿಂಕ್ಸ್ ಯಾವುದು ಇರೋದಿಲ್ಲ. ಪ್ಯೂರ್ ಕಾಂಟೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನವನ್ನ ಅಲ್ಲಿ ನಡೆಸ್ತಾ ಇದ್ದೀವಿ. ಇದೆಲ್ಲದರ ಕಾಸ್ಟ್ ದಿನಕ್ಕೆ 97 ಪೈಸೆ ಆಸುಪಾಸು ಆಗುತ್ತೆ, ₹1 ಕೆಳಗಡೆ. ಇಡೀ ಮಂತ್ಗೆ ₹29 ಕಾಸ್ಟ್ ಆಗುತ್ತೆ. ಆಸಕ್ತರು ಮಿಸ್ ಮಾಡದೆ ಕನ್ಸಿಡರ್ ಮಾಡಬಹುದು. ನಮ್ಮ ವರ್ಕ್ ಅಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.